ಹಲೋ. ನೋಡಿ ನಾನೊಂದು ಟ್ರೇಡ್ ಪಂಚ್ ಮಾಡಿದ್ದೆ ಇದೇ ಲೆವೆಲ್ ಅಲ್ಲಿ. ನೋಡಿ ಇದೆ. ಇವಾಗ ಬ್ರೇಕ್ಔಟ್ ಕೊಟ್ಟಾಗ ಎಂಟ್ರಿ ಮಾಡಿ ಇಲ್ಲಿ ಎಕ್ಸಿಟ್ ಮಾಡಿದೆ 175 ಗೆ. ಇದು ಈ ಲೈನ್ ಏನಾದ್ರು ಬ್ರೇಕ್ಔಟ್ ಕೊಟ್ರೆ ಸಾರಿ ಎಲ್ಲಪ್ಪ ನಂದು. ಈ ಲೈನ್ ಏನಾದ್ರು ಬ್ರೇಕ್ಔಟ್ ಕೊಟ್ರೆ ಬುಲ್ಲಿಶ್ ಆಗುತ್ತೆ ಅನ್ಕೊಂಡಿದ್ದೆ. 190 ಹೋಗ್ಬೇಕದು, ಬಟ್ ಹೋಗ್ಲಿಲ್ಲ. ನನ್ನ ಟಾರ್ಗೆಟ್ ಇದ್ದಿದ್ದು ಇಲ್ಲೇ, ಯಾಕೆಂದ್ರೆ ಇವತ್ತು ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಆಟ ಆಡ್ತಾ ಇದೆ. ನಾನು ಎಸ್ ಎಲ್ ಇಡ್ಲಿಲ್ಲ, ಎಸ್ ಎಲ್ ಬರ್ಲೂ ಇಲ್ಲ. ಮಾರ್ಕೆಟ್ ಎಂಟ್ರಿ ಆಗಿದ ತಕ್ಷಣ ಗ್ರೀನ್ ಅಲ್ಲೇ ಹೋಯ್ತು. ನೋಡಿ ಇದೇ ಕ್ಯಾಂಡಲ್ ಎಂಟ್ರಿ ಮಾಡಿದ್ದು, ಆ ಕ್ಯಾಂಡಲ್ ಎಕ್ಸಿಟ್. ಹಾಗೆ 3 ಮಿನಿಟ್ ಅಲ್ಲಿ ನೋಡೋದಾದ್ರೆ ಇದು ಆಕ್ಚುಲಿ 190 ಹೋಗ್ಬೇಕು, 190 ಹೋಗ್ಬೇಕು. ಇರೋ ಟಾರ್ಗೆಟ್ ಅದು. ಇದು ಇವಾಗ ಈ ಐನ ಬ್ರೇಕ್ ಮಾಡ್ಬೇಕು. 178 ಬ್ರೇಕ್ ಬ್ರೇಕ್ ಮಾಡಲ್ಲ. ಮಾರ್ಕೆಟ್ ಇಲ್ಲಿ ದಮ್ ಇಲ್ಲ. 182 ಸಾರಿ 92 ಅಲ್ಲ, ಮಾರ್ಕೆಟ್ ಕೈಯಲ್ಲಿ ದಮ್ ಇಲ್ಲ. ಮಾರ್ಕೆಟ್ ಈ ಲೈನ್ ನ ಬಿಡ್ಬೇಕು. ನೋಡಿ ಈ ತರ ವಿಕ್ಗಳು ಇರುತ್ತಲ್ಲ, ಇದಕ್ಕೊಂದು ಸಣ್ಣ ರೆಕ್ಟಾಂಗಲ್ ಬಾಕ್ಸ್ ನ ಹಾಕೊಳ್ಳಿ. ಅದು ದೊಡ್ಡ ಫ್ರೇಮ್ ಅಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಇನ್ನೊಂದು ಇದ್ರಲ್ಲಿ ಹಾಕಿದ್ದೀನಿ, ಅದು ಆ ರೆಕ್ಟಾಂಗಲ್ ಬಾಕ್ಸ್ ಒಳಗಡೆ ಟ್ರೇಡ್ ಆಗ್ತಾ ಇದೆ ಇನ್ನೊಂದು ಲ್ಯಾಪ್ಟಾಪ್ ಅಲ್ಲಿ. ಶಬಾಷ್ ಶಬಾಷ್. ಹೋಗ್ಬೇಕು 182 45 ಪೈಸ. 182 182 ಹೋಗುತ್ತೆ, ಮಾರ್ಕೆಟ್ ಹೋಗುತ್ತೆ. ಈ ಕ್ಯಾಂಡಲ್ ಏನಾದ್ರು ರೆಡ್ ಅಲ್ಲಿ ಕ್ಲೋಸ್ ಆದ್ರೆ ಹೋಗಲ್ಲ. ಈ ಕ್ಯಾಂಡಲ್ ರೆಡ್ ಅಲ್ಲಿ ಕ್ಲೋಸ್ ಆಗಬಾರ್ದು. 3 ನಿಮಿಷದ ಕ್ಯಾಂಡಲ್ ಇದ್ರ ಕೆಳಗಡೆ ಕ್ಲೋಸ್ ಆಗಬಾರ್ದು. ಇದ್ರಲ್ಲಿ ಇದ್ರ ಕೆಳಗಡೆ ಕ್ಲೋಸ್ ಆಗಬಾರ್ದು. ಅವಾಗ ಮತ್ತೆ ಇಲ್ಲಿ ಬಂದ್ಬಿಡ್ತಾನೆ. ಈಗ ರೆಕ್ಟಾಂಗಲ್ ಬಾಕ್ಸ್ ಬಿಟ್ರೆ ನೋಡಿ ಇಲ್ಲಿ ಈ ರೆಕ್ಟಾಂಗಲ್ ಬಾಕ್ಸ್ ಬಿಟ್ಟು ಹೆಂಗ್ ಶೂಟ್ ಆಗ್ತಾನೆ ಇವಾಗ ನೋಡಿ. ಆಟ ಆಡೋದು ಇದೇ ಜಾಗದಲ್ಲಿ ಆಟ ಆಡೋದು ಅವ್ರು. ನೋಡಿ ಈ ಪ್ರೀಮಿಯಂ ನೋಡಿ, ಇವಾಗ ಶೂಟ್ ಆದ ತಕ್ಷಣ ಪ್ರೀಮಿಯಂ ನೋಡಿ. ಆಗ್ಲಿಲ್ಲ, ಅದು ಎಕ್ಸಾಕ್ಟ್ ಅದೇ ಸೆಕ್ಷನ್ ಆಯ್ತು. ಅಬ್ಸರ್ವ್ ಮಾಡಿ ಅಷ್ಟೇ. ಇಲ್ಲಿಗೆ ಹೋಗ್ಬಿಡ್ತಾನೆ ಒಂದೇ ಸೆಕೆಂಡ್ ಅಲ್ಲಿ ಸಕಾರ ಅಂತ. ನಾನು ಹೇಳಿಲ್ವಾ ಒಂದೇ ಸತಿ ಶೂಟ್ ಆಗುತ್ತೆ ನೋಡ್ರಿ ಇಲ್ಲಿ ಅಂತ ಪ್ರೀಮಿಯಂ. ನೋಡಿ ಈ ತರ ರೆಕ್ಟಾಂಗಲ್ ಬಾಕ್ಸ್ ಹಾಕೋದ್ ಕಲೀರಿ, ನಿಜವಾಗ್ಲೂ ಪ್ರಾಫಿಟ್ ಮಾಡ್ತೀರಾ. ನಾನು ನೋಡಿ ಇಲ್ಲಿ ಹೇಳಿದೀನಿ, ಈ ರೆಕ್ಟಾಂಗಲ್ ಬಾಕ್ಸ್ ಬಿಟ್ಟಾಗ ಇಲ್ಲಿ ಶೂಟ್ ಆಗುತ್ತೆ ನೋಡಿ ಅಂತ. ಹೆಂಗಿತ್ತು? ಈ ತರ ನಿಮ್ಮ ಟ್ರೇಡ್ಗಳನ್ನ ಸೇಫ್ ಆಗಿ ಟ್ರೇಡ್ ಮಾಡ್ಬೇಕು ಅಂದ್ರೆ ಈ ತರ ಟ್ರೇಡ್ಗಳನ್ನ ಮಾಡಿ ಸೇಫ್ ಟ್ರೇಡ್ ಮಾಡ್ತೀರಾ. ಇಲ್ಲಾಂದ್ರೆ ಕಷ್ಟ ಐತಿ. ಮಾರ್ಕೆಟ್ ಅಲ್ಲಿ ಉಳ್ಕೊಳ್ಳೋದು ಕಷ್ಟ, ಟ್ರೇಡ್ ಮಾಡೋದು ಕಷ್ಟ. ಲೈವ್ ಬಂದು ನಾನು ಟ್ರೇಡ್ಗಳನ್ನ ನಿಮ್ಗೆ ಕೊಡ್ಬೋದು, ಬಟ್ ಏನ್ ಮಾಡ್ತೀರಾ, ಕೊಟ್ರೆ ನಾನು ಎಷ್ಟು ದಿನ ಕೊಡ್ಬಲ್ಲೆ? ಒಂದ್ ದಿನ ನಿಮ್ ಶಾಪ್ ಆದಾಗ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗ್ಬಿಟ್ಟು ನನಗೆ ಗೊತ್ತು. ನಾನು ಇಲ್ದಾಗ ನೀವು ನಿಮಗೆ ಮನ್ಸಿಗೆ ಬಂದಂಗೆ ಟ್ರೇಡ್ ಮಾಡ್ಕೊಂಡು ಹೋದ್ರೆ ಕ್ಯಾಪಿಟಲ್ ನ ವೈಪ್ ಔಟ್ ಮಾಡ್ಕೊಂಡು. ಓಕೆನಾ? ಓಕೆ, ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ನಾನು 182 ಹೇಳಿದೆ, 190 ಹೋಗ್ಬೇಕು. ಇವಾಗ ನೆಕ್ಸ್ಟ್ ಹೋದ್ರೆ ಟಾರ್ಗೆಟ್ ಇಲ್ಲಿಗೆ ಹೋಗ್ಬೇಕು. ಹೋದ್ರೆ 191 ಸಾಧ್ಯತೆ ಇದೆ. ಎಸ್ ಎಲ್ ಯಾರು ತಗೊಂಡಿದ್ರೆ ಇಂಥ ಟೈಮಲ್ಲಿ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ. ಅಂದರೆ ಸ್ಕ್ಯಾಲ್ಪ್ ಹೋದೈತೆ, ಇಲ್ಲಿತ್ತಲ್ಲ ಟಾರ್ಗೆಟ್, ಇದೇ ಟಾರ್ಗೆಟ್ ಅಲ್ಲಿ ಸ್ಕ್ಯಾಲ್ಪ್ ನ ಮಾಡಿ ನೋಡಿ. ನಮ್ಮ ಎಂಟ್ರಿ ಹೆಂಗಿರ್ತಾವ, ಒಂಥರ ರೆಡ್ ಕ್ಯಾಂಡಲ್ ಬರ್ತದೆ, ಬರಕ್ಕೆ ಬಿಡಲ್ಲ ನಾವು. ಮತ್ತೆ ನಮಗೂ ಎಸ್ ಎಲ್ ಗಳೆಲ್ಲ ಹಿಟ್ ಆಗುತ್ತೆ, ಇಲ್ಲ ಅಂತಿಲ್ಲ. ಆಕ್ಚುಲಿ ಮಾರ್ಕೆಟ್ ಬೇರಿಶ್ ಅಲ್ಲೇ ಇರಬೇಕು. ಇವತ್ತು ನೋಡಿ ಮೇ ಬಿ ಕ್ಲೋಸ್ ಆಗೋದ್ರೊಳಗೆ ಬೇರಿಶ್ ಅಲ್ಲಿ ಕ್ಲೋಸ್ ಆಗುತ್ತೆ. ಬೇರಿಶ್ ಅಲ್ಲೇ ಕ್ಲೋಸ್ ಆಗುತ್ತೆ. 192 ಹೋಗ್ಬೇಕು. ಇದು ಪ್ರೀಮಿಯಂ 192 190 ಗಾರ ಹೋಗ್ಬೇಕು. ಹೆವಿ ಆಯ್ತು. ಯಾವಾಗ ಈ ಟ್ರೆಂಡ್ ಲೈನ್ ಟಚ್ ಆಗ್ಬಿಡ್ಬಾರ್ದು. ಏನಿಲ್ಲ ನಮ್ದು. ಇದು ಪ್ರಾಬ್ಲಮ್ ಮಾಡ್ತಾ ಇರೋದು ಈ ವಿಕ್ ನೋಡಿ. ಎಕ್ಸಾಕ್ಟ್ ಅಲ್ಲಿ ಈ ವಿಕ್ಗಳು ಹೆಂಗ್ ಕೆಲಸ ಮಾಡ್ತಾವೆ ನೋಡಿ. ಇದೇ ಜಾಗಕ್ಕೆ ಬರುತ್ತೆ ಮಾರ್ಕೆಟ್, ಇದೇ ಜಾಗಕ್ಕೆ ಬಂದು ರಿಜೆಕ್ಷನ್. ಅದು ಯಾಕೆ ಆಗ್ಬೇಕು ನೋಡಿ.
ಈ ವಿಗ್‌ನ ಅದಕ್ಕೆ ಹೇಳುದು ವಿಗ್‌ಗಳು ಬಿಟ್ಮೇಲೆ ಹೆಂಗ್ ಶೂಟ್ ಆಗ್ತದೆ ಗೊತ್ತಾ? ಟಕ್ ಅಂತ ಹೊಡ್ತವೆ. ಅದಕ್ಕೆ ಅಂದ್ರೆ ತುಂಬಾ ವಿಗ್‌ಗಳಾದಾಗ ನೀವು ಆ ಜಾಗಕ್ಕೆ ಒಂದು ರೆಕ್ಟಾಂಗಲ್ ಬಾಕ್ಸ್‌ನ ಹಾಕಿ. ಬರೀ ರೆಕ್ಟಾಂಗಲ್ ಬಾಕ್ಸ್ ಒಂದೇ ಕೆಲಸ ಮಾಡಲ್ಲ. ನೀವು ಕೆಲಸ ಮಾಡ್ಬೇಕು. ಕ್ಯಾಂಡಲ್ ಸ್ಟಿಕ್ಸ್ ನೋಡ್ಕೊಂಡು ಎಂಟ್ರಿ ಕೊಡ್ಬೇಕು. ನೋಡಿ ಇಲ್ಲಿ ಹ್ಯಾಮರ್ ಆಗಿಲ್ವಾ? 4 ನಿಮಿಷದಲ್ಲಿ ಹ್ಯಾಮರ್ ಆಗಿದೆ ನೋಡಿ. ಮತ್ತೆ ನಮ್ಮ ಎಂಟ್ರಿಗೆ ಬಂದು ಹ್ಯಾಮರ್ ಆದ್ಮೇಲೆ ನಾನೇ ಎಂಟ್ರಿ ಕೊಡ್ಲಿಲ್ಲ. ಯಾವಾಗ ಹೇಳ್ರಿ? ಈ ಬ್ರೇಕ್ಔಟ್ ಕೊಟ್ಟಾಗ ಇಲ್ಲಿ ಪ್ರೆಷರ್ ಇರ್ಲಿಲ್ಲ. ಹ್ಯಾಮರ್ ಆದ್ಮೇಲೆ ಪ್ರೆಷರ್ ಬಂತು. ಅಂದ್ರೆ ರಿಟ್ರೇಸ್ಮೆಂಟ್ ತಗೊಂಡು ನುಗ್ತು ಮಾರ್ಕೆಟ್. ಓಕೆನಾ? ಆ ತರ ನೋಡ್ಬಿಟ್ಟು ನೀವು ಟ್ರೇಡ್‌ನ ಪರ್ಚೇಸ್ ಮಾಡಿದ್ರೆ ಸಾಕು. ನೋಡ್ರಿ ನಾನ್ ಹೇಳಿಲ್ವಾ? ಈ ತರ ಇದೇ ವೀಕಲ್ಲೇ ಯಾಕೆ ರಿಜೆಕ್ಷನ್ ಆಗ್ಬೇಕು ಮಾರ್ಕೆಟ್. ಈ ವಿಗ್‌ಗಳು ಹೊಡೆದೋಗ್ಬಿಡ್ತಾವೆ ನಿಮ್ಗೆ ಹೊಡೆದ್ ಬಿಡ್ತವೆ. ಅದಕ್ಕೆ ಸೇಫ್ ಆಗಿ ಟ್ರೇಡ್ ಮಾಡಿ. ವಿಗ್‌ಗಳ್ನ ಬಿಡ್ಬೇಕು. ವಿಗ್‌ಗಳ್ನ ಬಿಟ್ಟು ಸೇಫ್ ಆಗಿ ನೋಡೋಣ ಇನ್ನು ಎಲ್ಲೆಲ್ಲಿ 25,900 ಎಂ ಆ ಶೂಟ್. ಈಗೇನಾದ್ರು ಆ ಬ್ಲಾಕ್ ಲೈನ್‌ನ ಬ್ರೇಕ್ ಮಾಡಿದ್ರೆ ಬ್ರೇ ಬ್ರೇಕ್ ನೋಡ್ಬೋದು ನೀವು ಅದೊಂದ್ಸತಿ ಮಾರ್ಕೆಟಲ್ಲಿ. ಈಗೇನಾದ್ರು ಆ ಬ್ಲಾಕ್ ಲೈನ್‌ನ ಬ್ರೇಕ್ ಮಾಡೋ ಚಾನ್ಸಸ್ ಇರುತ್ತೆ. ನಾನ್ ಹೇಳಿಲ್ವಾ? ಹಿಂಗಿರತ್ ನೋಡ್ರಿ. ಈ ತರ ನೀವು ಟ್ರೇಡಿಂಗ್ ಮಾಡೋದನ್ನ ಕಲೀರಿ. ಕಲಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ನಮ್ ಚಾನೆಲ್‌ನ ಫಾಲೋ ಮಾಡ್ಬೇಕು. ಹಾ ಅಷ್ಟೇ. ಅವಾಗ ಒಂದ್ ಮಿಸ್ಟೇಕ್ ಮಾಡ್ದೆ. ಇನ್ನೂ ಒಂದು ಟಿಕ್ ಮಾಡ್ತಾ ಇದೀನಿ. ನೋಡಿದ್ರಲ್ಲ ಹೆಂಗಿತ್ತು ಅಂತ. ಈಗ ಈಗ ಆ ಪ್ರೀಮಿಯಂ ನೋಡ್ರಿ 192ಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಯಾವ್ದದು 950 ಇರುತ್ತೆ ಅನ್ಸುತ್ತೆ. ಏ ಅಲ್ಲಲ್ಲ ಸಾರಿ ಸಾರಿ. 950 ಯಾವ್ದದು? 950 ಹೆಂಗೆ ಯಾಕೆ 188 ಈ ಕ್ಯಾಂಡಲ್ ಇದ್ರ ಕೆಳಗಡೆ ಕ್ಲೋಸ್ ಆಗ್ಬಾರ್ದು. ಕ್ಲೋಸ್ ಆದ್ರೆ ಬೇರಿಷ್ ನೋಡ್ಬೇಕಾಗುತ್ತೆ. ಮೇಲೆ ಹೋದ್ರೆ ಹೋಗುತ್ತೆ. ಅದೇ ಕ್ಯಾಂಡಲ್ ಹೋಗುತ್ತೆ ಟಾರ್ಗೆಟ್. ಓಕೆನಾ? ಈ ತರ ನೋಡ್ಕೊಂಡು ರೆಕ್ಟಾಂಗಲ್ ಬಾಕ್ಸ್‌ಗಳನ್ನ ಹಾಕೊಂಡು ಟ್ರೇಡ್ ಮಾಡಿ.